ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪದೇ ಪದೇ ನೆಗಡಿ ಆಗ್ತಾ ಇರ್ತದೆ. ಅಲರ್ಜಿಕ್ ರೈನೈಟಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇರುವಂಥದ್ದು. ಅದಕ್ಕೆ ಏನಾಗ್ತದೆ, ಅಕ್ಷಿ ಬರ್ತಾ ಇರ್ತದೆ, ಪದೇ ಪದೇ ನೆಗಡಿ ಆಗ್ತದೆ, ಕಣ್ಣಲ್ಲಿ ನೀರು ಸೋರ್ತಾ ಇರ್ತದೆ, ಕಣ್ಣು ಕೆಂಪಾಗ್ತದೆ. ಇದೆಲ್ಲ ಅಲರ್ಜಿಕ್ ರೈನೈಟಿಸ್ನ ಒಂದು ಲಕ್ಷಣಗಳು. ಸೊ ಈ ಸಮಸ್ಯೆ ಇದ್ದವರಿಗೆ ಒಂದು ಪರಿಣಾಮಕಾರಿ ಆಹಾರ ಪದ್ಧತಿಯ ಬದಲಾವಣೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ, ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಗಜ್ಜರಿ ಅಥವಾ ಕ್ಯಾರೆಟ್ನ ಸೂಪ್, ನೀವು ಕ್ಯಾರೆಟ್ ಸೂಪ್ ಅಥವಾ ಗಜ್ಜರಿಯ ಸೂಪನ್ನು ಮಾಡೋ ವಿಧಾನವನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಳ್ಬೋದು. ಅದಕ್ಕೆ 1 ಚಿಟಿಕೆಯಷ್ಟು ಚಕ್ಕೆ ಪುಡಿ ಮತ್ತು 1 ಚಿಟಿಕೆಯಷ್ಟು ಶುಂಠಿ ಪುಡಿ ಮತ್ತು ಅರ್ಧ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ನೀವು ಅದಕ್ಕೆ ಹಾಕಬೇಕು. ಸೊ ಈ ಗಜ್ಜರಿಯ ಸೂಪನ್ನು ನೀವು ದಿನಕ್ಕೆ 2 ಬಾರಿ ಆಹಾರದ ಮೊದಲು ಅಥವಾ ಆಹಾರದಲ್ಲಿ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಿ ಇದನ್ನು ತೆಗೆದುಕೊಳ್ಬೇಕು. ಸೊ ಈ ಗಜ್ಜರಿಯ ಸೂಪನ್ನು ಈಗ ಇವತ್ತು ನನಗೆ ನೆಗಡಿ ಆಗಿದೆ ಅಂತಿದ್ದರೆ ಒಂದು 2-3 ದಿನಗಳ ಕಾಲ ನೀವು ಅದನ್ನು ತೆಗೆದುಕೊಳ್ಬೇಕು. ಅದರ ನಂತರ ಅದನ್ನು ಬಿಡಬಹುದು. ಇದೇ ರೀತಿ ನಿಮಗೆ ಅಲರ್ಜಿಕ್ ರೈನೈಟಿಸ್ ಸಮಸ್ಯೆ ಆದಂತೆಲ್ಲ ನೀವು ಈ ಗಜ್ಜರಿ ಸೂಪನ್ನು ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಶುಂಠಿ ಪುಡಿಯನ್ನು ಸೇರಿಸ್ಕೊಂಡು ತೆಗೆದುಕೊಳ್ಳೋದ್ರಿಂದಾಗಿ ಅಗ್ನಿದೀಪ್ತಿ ಆಗ್ತದೆ. ಸೊ ಪ್ರತಿಶಾಯಕ್ಕೆ ಕಾರಣ ಅಗ್ನಿಮಾಂದ್ಯ ಆಗಿರ್ತದೆ. ಸೊ ಹಾಗಾಗಿ ಈ ಅಗ್ನಿದೀಪ್ತಿಯನ್ನು ಆಗುವುದರ ಜೊತೆಗೆ ನಿಮಗೆ ಈ ಬಿಸಿಯ ಅನುಭವದಿಂದಾಗಿ ಈ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಸೊ ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.